ಎಲ್ರಿಗೂ ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬಾಸು ನಕ್ಕನ್ ಏನ್ ಗುರು ಇದು ಥೂ ತಾರೀಕೆ ನೆನ್ನೆ ಆದ್ರೂ ಹೇಳ್ತಾರೆ ಅಂತ ಏನ್ ವಿಡಿಯೋ ಮಾಡು ಅಂದ್ರೆ ಏನ್ ವಿಡಿಯೋ ಮಾಡೋಣ ಫವಾಯ್ ಅಂತ ಹೇಳ್ಬೇಕಷ್ಟೇ. ಇವಾಗ ಏನಕ್ಕೆ ವಿಡಿಯೋ ಮಾಡೋಣ? ಸೋತ್ರು ಅಂತ ಹೇಳಕ್ ವಿಡಿಯೋ ಮಾಡೋಣ. 3 ಮ್ಯಾಚ್ ಹೋಗಿರು, ಎಲ್ಲಿ ನಿಂತಿರೋ ಲಾಸ್ಟ್ ಸೀಸನ್ ಅಲ್ಲೇ ಕೂತ್ಕೊಂಡಿದ್ದೀವಿ, ಎದ್ದೇ ಇಲ್ಲ ಅಲ್ಲಿ. ನಾವು ಈ ಸೀಸನ್ ಏನಾರು ಒಂದು ಕ್ರೇಜಿ ಸ್ಟಾರ್ಟು, ಹೈಲಿ ಪಂಪ್ಡ್ ಅಪ್ ಸ್ಟಾರ್ಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ 3 ಹೊಗೆ ಆಗಿರೋದ್ರಿಂದ ಲಾಸ್ಟ್ ಸೀಸನ್ ಆದ್ರೆ ಬಿಡಿ ಒಂದು 22 ಮ್ಯಾಚ್ ಇತ್ತು. ಬಟ್ ಈ ಸೀಸನ್ 18 ಮ್ಯಾಚ್ ಇರೋದು. ಒಂದೊಂದು ಮ್ಯಾಚ್ ಕೂಡ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗ್ತಾ ಹೋಗುತ್ತೆ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗೋದಕ್ಕೆ. ಯಾವ ಪೊಸಿಷನಲ್ಲಿ ಕ್ವಾಲಿಫೈ ಆಗ್ತೀವಿ ಅನ್ನೋದು ಕೂಡ ಸಿಕ್ಕಾಪಟ್ಟೆ ಕ್ರೂಷಿಯಲ್. ಯಾಕಂದ್ರೆ ಹೊಸ ಪ್ಯಾಟರ್ನ್ ನೋಡ್ತು ಅಂತಂದ್ರೆ ಇವ್ರು ಲಾಸ್ಟ್ ಮ್ಯಾಚ್ನ ಆಡಿದ್ ನೋಡ್ತಾರೆ, 20 ಪಾಯಿಂಟ್ ಡಿಫ್ರೆನ್ಸ್. ಬತ್ತಾ ರಾಯರ ಕುದುರೆ ಕತ್ತೆ ಆಗ್ತೈತೆ. ಫಸ್ಟ್ ಮ್ಯಾಚ್ ನೋಡಿ ಟೈ ಮಾಡ್ಕೊಂಡ್ರು, ಇಲ್ಲಾಗರು ಏನೋ ಐತೆ ಗುರು ಟೀಮಲ್ಲಿ ಅಂತ ಅನ್ಕೊಂಡ್ವಿ. ಬಟ್ ಸೆಕೆಂಡ್ ಮ್ಯಾಚು ಉಡಾಯಿಸ್ಕೊಂಡ್ರು, ಥರ್ಡ್ ಮ್ಯಾಚ್ ಅದಕ್ಕಿಂತ ಹೀನಾಯವಾಗಿ ಉಡಾಯಿಸ್ಕೊಂಡ್ರು. ಫಸ್ಟ್ ಮ್ಯಾಚ್ ಇಲ್ಲ ಅವನಜ್ಜಿ ಕ್ರೇಜಿ ಟೀಮ್ ಮೇಲೆ ಮಸ್ತ್ ಟೀಮ್ ಅಂತ ಅನ್ಕೊಂಡಿದ್ದೆ. ಬಟ್ ಸೆಕೆಂಡ್ ಮ್ಯಾಚು ಥರ್ಡ್ ಮ್ಯಾಚ್ ಎಲ್ಲ ನೋಡಾದ್ಮೇಲೆ ಅಲ್ಲ, ಟೀಮೇನೆ ಆಲ್ಟರ್ ಆಗ್ತೈತೆ. ಅಲ್ಲಿ ಕ್ಯಾಪ್ಟನ್ ಅಂಕುಶ ಕಾಣಿಸ್ತಾ ಇಲ್ಲ, ಅಲ್ಲಿ ಟೀಮೇ ಫುಲ್ಲು ಸ್ಕ್ರೂಟಿನಿ ಆಗೋಗ್ಬಿಟ್ಟೈತೆ. ಒಬ್ಬೊಬ್ರು ಯಾರ್ಯಾರೋ ಬರ್ತಾರೆ, ಯಾರ್ಯಾರೋ ಆಡ್ತಾರೆ, ಏನೇನೋ ಆಗ್ತೈತೆ. ಇಲ್ಲಿ ಯಾಕೆ ಹಿಂಗೆ ಆಗ್ತೈತೆ, ಇಲ್ಲಿ ಏನು ಮಾಡ್ತಾವ್ರೆ ಇವರು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಶಿಂದೆ ಮೇಲೆ ಎಕ್ಸ್ಪೆಕ್ಟೇಷನ್ ಬೇಜಾನಿತ್ತು. ಲಾಸ್ಟ್ 2 ಮ್ಯಾಚ್, ಫಸ್ಟ್ ಮ್ಯಾಚ್ ಏನೋ ಒಂದು 12 ಪಾಯಿಂಟ್ ತಗೊಂಡ್ಬಂದಿದ್ರು. ಬಟ್ ಲಾಸ್ಟ್ 2 ಮ್ಯಾಚ್ ನೋಡ್ತು ಅಂತಂದರೆ ಓಪ್ಲೆಸ್ಸು, ಡಬ್ಬಾ ಪರ್ಫಾರ್ಮೆನ್ಸು. ಆಶೀಷ ಚೆನ್ನಾಗಿ ಆಡ್ತಾವ್ರೆ ಅಲ್ಲಿ. ಲಾಸ್ಟ್ ಒಂದು 3 ಮ್ಯಾಚ್ನ ತೊಗೊಂಡು ನೋಡ್ತಾರೆ, ಆಶೀಷ ಕನ್ಸಿಸ್ಟೆಂಟಾಗಿ ಆಡ್ತಾ ಇರೋಂಥದ್ದು. ಅಲ್ಲಿ ರಜಾ ಅವ್ರು ಬೇರೆ ಅಲ್ಲಿ ಇಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡ್ತಾವ್ರೆ. ಬಟ್ ಅಷ್ಟು ಸಾಲ್ತಾ ಇಲ್ಲ ಗುರು. ಇವತ್ತಿರೋದು ಮ್ಯಾಚ್ ಯಾರ ಮೇಲೆ? ಬ್ಯಾಕ್ ಟು ಬ್ಯಾಕ್ ಮ್ಯಾಚು. ಅದು ಪುಣೆ ಪಟಾ ಪೈರೇಟ್ಸ್ ಮೇಲೆ ಮ್ಯಾಚ್ ಐತೆ. ಅಲ್ಲಿ ಮಣ್ಣಿಂದ ರಂಗೆ ಹಾವಳಿ ಕೊಡ್ತಾವ್ರಲ್ಲಿ. ಹೌದು ಸೋತ್ಕೊಂಡ್ಬಿಡ್ತಾವ್ರೆ. 2 ಮ್ಯಾಚ್ ಸೋತಿದ್ದಾರೆ ಅವ್ರು ಪಟ್ನಾ ಪೈರೇಟ್ಸ್ ಅವ್ರು. ಬಟ್ ಕ್ಲೋಸ್ ಮಾರ್ಜಿನಲ್ಲಿ ಸೋತಿದ್ದಾರೆ. ಲಾಸ್ಟ್ ಮ್ಯಾಚ್ 30+ ಇವರು ಹೊಡೆದಿದ್ರು, ಅವರು 30+ ಹೊಡೆದಿದ್ರು. ಕ್ಲೋಸ್ ಮಾರ್ಜಿನೇ. ಬಟ್ ಮಣಿಂದ್ರ 15 ಪಾಯಿಂಟ್ ಸಿಂಗಲ್ ಹ್ಯಾಂಡೆಡ್ಲಿ ಎತ್ಕೊಂಬರುವಂಥವ್ರು ನಮ್ಮ ಬೆಂಗಳೂರು ಬುಲ್ಸಲ್ಲಿ 3 ಮ್ಯಾಚ್ ಅದನ್ನು ಕೂಡ ಕಾಣಿಸ್ತಾರೆ. ಸಿಂಗಲ್ ಹ್ಯಾಂಡ್ಲಿ ಮ್ಯಾಚ್ನ ಗೆಲ್ಸೋವಂಥವ್ರು. ನೆನ್ನೆ ಆಗಿದ್ದ ಮ್ಯಾಚ್ ಏನು, ಅಜಿತ್ ಅಲ್ಲಿ ಬರ್ತಾವ್ರೆ, ಒಂದು ರೇಡಲ್ಲೇ ಎಲ್ಲ ಇರೋಬರೋರೆಲ್ಲ ಹೊಡ್ಕೊಂಡು ಹೋಯ್ತಾವ್ರೆ. ಅಲ್ಲಿ ಕಾನ್ಫಿಡೆನ್ಸೇ ಇಲ್ಲ. ಲಾಸ್ಟ್ 2 ಮ್ಯಾಚು, ಫಸ್ಟ್ ಮ್ಯಾಚ್ ಕಾನ್ಫಿಡೆನ್ಸ್ ಇತ್ತು ಬೆಂಗಳೂರು ಬುಲ್ಸ್ಗೆ. ಲಾಸ್ಟ್ 2 ಮ್ಯಾಚ್ ಅಂತೂ ಕಾನ್ಫಿಡೆನ್ಸ್ 5 ಪೈಸೆ ಕಾಣಿಸಿಲ್ಲ ನಮ್ಮ ಬೆಂಗಳೂರು ಬುಲ್ಸ್ಗೆ. ಒಂದು ಸಲ ಲೀಡ್ ಹೋಯ್ತು ಅಂತ ಅಂದರೆ ಬಿಟ್ಕೊಂಡು ಕೊಟ್ರು ಅಂತ ಅನ್ಕೊಳ್ಳಿ. ಮ್ಯಾಚು ಕಮ್ ಬ್ಯಾಕ್ ಮಾಡ್ತಂತ ಬೆಂಗಳೂರು ಬುಲ್ಸು ಯಾವುದೋ ಕಾಲದಲ್ಲೇ ಸತ್ತೋಗ್ಬಿಟ್ಟೈತೆ ಅನ್ನೋ ಅನ್ನಿಸ್ತಾ ಇದೆ. ಹೆಂಗೆ ಕಮ್ ಬ್ಯಾಕ್ ಮಾಡಿದ್ದೀವಿ ಗುರು ನಾವು. ರಜ್ಜಿ ಫೈನಲ್ಸಲ್ಲೆಲ್ಲ ಎಂತೆಂಥ ಕಮ್ ಬ್ಯಾಕ್ ಮಾಡಿದ್ದೀವಿ. ಮುಂದೆ ಬಿಟ್ಟು ಹಿಂದೆಯಿಂದ ಹೊಡೆಯುವಂಥ ಬೆಂಗಳೂರು ಬುಲ್ಸು ಗೂಳಿಗಳು ನಾವು. ಇಲ್ಲಿ ನೋಡ್ತು ಅಂತಂದರೆ ಒಡ್ಸ್ಕೊಂಡು ಬರ್ತೀವಿ. ಒಂದು ಸಲ ಲೀಡ್ ಹೋಯ್ತು ಅಂತಂದರೆ ಅದನ್ನು ಆಲ್ಔಟ್ ಕೊಡೋ ಅಂಥದ್ದು ಆಗ್ತಾನೆ ಇಲ್ಲ. ನೆನ್ನೆ ಆಲ್ಔಟ್ ಕೊಡೋಕೆ ಆಗ್ತಾನೆ ಇಲ್ಲ. ಹ್ಯಾಟ್ರಿಕ್ಸ್ ಎಲ್ಲ ಆಲ್ಔಟ್ ಕೊಡಿಸ್ಕೊಂಡಿದ್ದಾರೆ ಬೆಂಗಳೂರು ಬುಲ್ಸು. ಹಿಂಗಿದ್ರೆ ಎಲ್ಲಿ ಗೆಲ್ತಾರೆ ಅಲ್ಲಿ? ಇವತ್ತೇನು ಕಮ್ಮಿ ಇಲ್ಲ ಟೀಮು. ನಮ್ಮ ಟೀಮ್ ಬಗ್ಗೆ ಮಾತಾಡೋಕೆ ಹೋಗೋದೇ ಇಲ್ಲ. ಏನೇನು ಆಲ್ಟರ್ ಮಾಡ್ಕೊಂಬರ್ಲಿ, ಏನೇನು ಮಾಡ್ತಾರೋ ಮಾಡಲಿ, ಆಮೇಲೆ ಮಾತಾಡ್ತೀನಿ. ಮಣಿಂದರು ಜೊತೆಗೆ ಸಗದಾಗಿ ಆಡ್ತಾ ಇರೋಂಥ ಸುಧಾಕರ್ ಬೇರೆ ಮಸ್ತಾಗಿ ಆಡ್ತಿದ್ದಾರೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ. ಸೋಂಬೇರು, ಅಂಕಿತ್ತು ಡಿಫೆನ್ಸಲ್ಲಿ. ಸೊ ಸಗದಾಗಿ ಕ್ವಾಲಿಟಿ ಸೈಡನ್ನೇ ಇದೆ ಇವ್ರದ್ದು. ಡಬ್ಬಾ ಥರ ಏನು ಕಾಣಿಸ್ತಾ ಇಲ್ಲ. ನಮ್ಮ ಬೆಂಗಳೂರು ಬುಲ್ಸಲ್ಲಿ ಯೋಗೇಶ್ನ ಕರ್ಕೊಂಬರ್ತಾರೆ, ಈ ಕಡೆಯಿಂದ ಅವ್ರನ್ನ ಕಳಿಸ್ತಾರೆ, ಇವ್ರನ್ನ ಕಳಿಸ್ತಾರೆ, ಸಂಜಯ್ನ ಇಡ್ತಾರೆ, ಈಚೆ ಕಳಿಸ್ತಾರೆ. ಬರೀ ಆಲ್ಟ್ರೇಷನ್ ನಡೀತಾ ಇದೆ ಇಲ್ಲಿ. ಅವ್ರನ್ನ ಕಳ್ಸೋದು, ಇವ್ರನ್ನ ಕರ್ಕೊಳ್ಳೋದು. ಇನ್ನೂ ಒಂದು ಸ್ಟೆಬಿಲಿಟಿ ಅನ್ನೋದಿಲ್ಲ ಸ್ಕ್ವಾಡಲ್ಲಿ. 3 ಮ್ಯಾಚ್ ಆದ್ರೂ ಕೂಡ ಗೊತ್ತಿಲ್ಲ ಅದು ಯಾವಾಗ ಸ್ಟೆಬಿಲಿಟಿ ಬರುತ್ತೆ ಅಂತ. ಟೂರ್ನಮೆಂಟು ಚಿಕ್ಕದಾಗಿದೆ. ಏನು 22 ಮ್ಯಾಚ್ ಆಗಿತ್ತು ಅಂತಂದರೆ ಬಿಡುಗರು 4 ಮ್ಯಾಚ್ ಜಾಸ್ತಿ ಐತೆ ಅಂತ ಅನ್ಕೊಬೋದಾಗಿತ್ತು. ಬಟ್ ಇವರು ಸೆಟಲ್ ಆಗೋ ಅಷ್ಟೇ ಟೂರ್ನಮೆಂಟಿನ ಮುಕ್ತಾಯ ಆಗೋಗ್ಬಿಡ್ತದೆ ಅಂತ ಅನ್ನಿಸ್ತಾ ಇದೆ ನನಗೆ, 3 ಉಣ್ಕೊಂಡು ಹೋಗಿರೋದ್ರಿಂದ. ಸೊ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಇವತ್ತಿನ ಟೀಮ್ ಸಿಕ್ಕಾಪಟ್ಟೆ ಕಷ್ಟಕರವಾಗಿಯೇ ಕಾಣಿಸ್ತಾ ಇದೆ. ಏನಂತ ಈಸಿ ಥರ ಏನು ಕಾಣಿಸ್ತಿಲ್ಲ. ಬೆಂಗಳೂರು ಬುಲ್ಸ್ನ ಡಿಫೆನ್ಸ್ ಫಸ್ಟು ಕೆಲಸ ಮಾಡಬೇಕಾಗುತ್ತೆ. ಡಿಫೆನ್ಸೇ ಇಲ್ಲ ಅಂತಂದ್ರೆ ಅಲ್ಲಿ ಹೆಂಗೆ ಬೇಕೋ ಹಂಗೆ ಟ್ಯಾಕಲ್ ಮಾಡೋದು. ಏನೊಂದು ಚೈನ್ ಬರೋಲ್ಲ. ಒಬ್ಬರು ಆ ಚೈನ್ ಬಂತು ಅಂದ್ರೂ ಕೂಡ ಲೈನ್ ಬಾಲ್ಕನಿ ಹತ್ರ ಹೋದಾಗ ಬರೋವಂಥದ್ದು, ಮಿಡ್ಲೈನ್ ಹತ್ರ ಹೋದಾಗ ಬರೋತಾರೆ. ಎಲ್ಲರೂ ಬೇಲ್ ಬಿದ್ದು ಆಲ್ಔಟ್ ಆಗ್ತಾರೆ. ಏನು ಆಡ್ತಾವ್ರೋ, ಏನು ಕತೆನೋ ರುಜಿ. ಆ ರೈಡಿಂಗ್ ಡಿಪಾರ್ಟ್ಮೆಂಟ್ನ ನೋಡ್ತು ಅಂತಂದರೆ ಲಾಸ್ಟ್ ಟೈಮ್ ಹೆಂಗಿತ್ತು ಅದೇ ಥರ ಅನ್ನಿಸ್ತಾ ಇದೆ. ಈ ಟೈಮನ್ನು ಕೂಡ ಒಂದು ಡಾಮಿನೇಷನ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಪರವಾಗಿಲ್ಲ. ಲಾಸ್ಟ್ 2 ಮ್ಯಾಚು ರೈಡಿಂಗ್ ಡಿಪಾರ್ಟ್ಮೆಂಟ್ ಓಕೆ. ಬಟ್ ಕೊಲ್ಯಾಪ್ಸ್ ಆಗಿರೋದಿಲ್ಲ ಅಂತಂದರೆ ನಾವು ಡಿಫೆನ್ಸಲ್ಲಿ ಲಾಸ್ಟ್ 2 ಮ್ಯಾಚು ಡಿಫೆನ್ಸ್ ಇಲ್ಲವೇ ಇಲ್ಲ. ಲಾಸ್ಟ್ ಮ್ಯಾಚ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಇಲ್ಲ, 2 ಮ್ಯಾಚ್ ಡಿಫೆನ್ಸ್ ಇಲ್ಲ. ಸೊ ಒಂಥರ ಅದು ಇಲ್ಲ ಇದು ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟೈದಲ್ಲಿ. ಆಕಾಶ್ ಶಿಂದೆ ಅವರು ಫಾರ್ಮಿಗೆ, ಅವ್ರನ್ನೇ ಮೇನ್ ರೈಡರಾಗಿ ತಗೊಂಡಿದ್ದೆವು. ಅವ್ರ ಫಾರ್ಮಿಗೆ ಬರಬೇಕಾಗಿದೆ. ಅವ್ರು ಲಾಸ್ಟ್ ಮ್ಯಾಚ್ 2 ಮ್ಯಾಚನ್ನು ಕೂಡ ಫಾರ್ಮ್ ಕಳ್ಕೊಂಡ್ರು. ಸೊ ಅವರಿಲ್ಲ ಅಂತಂದರೆ ಎಲ್ಲಿಂದ ಡಾಮಿನೇಟ್ ಮಾಡೋವಂಥವ್ರು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಬೇಕು. ಆ ಕಡೆ ನೋಡಿ ಮಣಿಂದರ್ ಇದ್ದಾರೆ. ಸೊ ಈ ಕಡೆ ಯಾರಿದ್ದಾರೆ? ನಮ್ಮ ಕಡೆ ಯಾರು ಡಾಮಿನೇಟ್ ಮಾಡ್ತಾರೆ? ಅದೇ ಆಕಾಶದಿಂದನೇ ಮಾಡಬೇಕು.
ನೋಡೋಣ ಅಮ್ಮ ಅದೇನು ಮಾಡ್ತಾರೆ ಅಂತ. ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಲೋ ಆಗಿದೆ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ದು. ಬಟ್ 3 ಮ್ಯಾಚ್ ಸೋತ್ರು 30 ಮ್ಯಾಚ್ ಸೋತ್ರು ನಮ್ಮ ಬೆಂಗಳೂರು ಬುಲ್ಸ್ಗೆ ಸಪೋರ್ಟ್ ಅಂತೂ ನಾವಂತೂ ಬಿಡೋದಿಲ್ಲ. ಬಟ್ ಇದೇ ಥರ ಸೋತ್ಕೊಂಡು ಫಸ್ಟು ಟೂರ್ನಮೆಂಟಿಂದ ಔಟ್ ಆಗ್ದಂಗೆ ಇರಲಿ ಗುರು, ಟೂರ್ನಮೆಂಟಲ್ಲಿ ಜೀವಂತವಾಗಿರಲಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ. ಬೌನ್ಸ್ ಆಗಿ ಪಂಪ್ಡಪ್ ಆಗಿ ಬರಲಿ. ಬಂತಾರ BC ರಮೇಶ್ ಅವ್ರು ಮಾರ ಮರದಿ 3 ಕಾಸಿಗೆ ಹರಾಜಾಗ್ತಿದೆ ಅಂತ ಹೇಳ್ಬೇಕು. ಅವ್ರು ಏನೋ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. 3 ಮ್ಯಾಚು ಹೋಗಿರೋದ್ರಿಂದ ಅವರು ಕೂಡ ಕಾನ್ಫಿಡೆನ್ಸು ಸಿಕ್ಕಾಪಟ್ಟೆ ಕಮ್ಮಿ ಆಗಿರುತ್ತೆ. ಬಟ್ ಈ ಟೈಮಲ್ಲಿ ಕುಗ್ಬಾರ್ದು, ಎದ್ದು ನಿಂತ್ಕೊಬೇಕು. ಯಾರು ಒಂದು ಎಕ್ಸ್ಟ್ರಾ ಆರ್ಡರಿ ಪವರ್ ಬಂದ್ಬಿಟ್ಟು ಎನರ್ಜಿ ಬಂದ್ಬಿಟ್ಟು ಬೆಂಗಳೂರು ಬುಲ್ಸ್ಗೆ ಹಿಟ್ ಆಗಬೇಕು. ಆ ಹಿಟ್ ಆಗಬೇಕು ಅಂತಂದರೆ ನನಗೂ ಗೊತ್ತಿಲ್ಲ ಏನಾಗಬೇಕು ಅಂತ, ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ನಿಮ್ಗೆ ಏನಿಸುತ್ತೆ ಇವತ್ತಿನ ಮ್ಯಾಚು ಪಟ್ನಾ ಪೈರೇಟ್ಸ್ ಅಗೇನ್ಸ್ಟ್ ಬೆಂಗಳೂರು ಬುಲ್ಸ್ ಗೆಲ್ತಾರಾ ಅಥವಾ ಸೋಲ್ತಾರಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ರಪ್ಪ.